ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರದ ವ್ಲಾಗ್ ಆಗಿರುತ್ತೆ. ಗುರುವಾರ ದಿನ ನಮ್ಮ ಮನೇಲಿ ಯಾವ ರೀತಿ ದಿನ ಹೋಗುತ್ತೆ ಅನ್ನೋದನ್ನ ತೋರಿಸ್ತೀನಿ. ಬೆಳಿಗ್ಗೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಬಂದು ನಾನು ಬಾಗಿಲು ತೊಳ್ಕೊತಾ ಇದ್ದೀನಿ. ಬಾಗಿಲು ತೊಳೆದು ಮತ್ತು ಮನೆ ಮುಂದೆ ಜಾಗ ಇರೋದೆಲ್ಲ ತೊಳ್ಕೊಂಡು ಅರಶಿನ ಕುಂಕುಮ ಇಕ್ಕಿ ರಂಗೋಲಿ ಇಟ್ಟು, ತುಳಸಿ ಕಟ್ಟೆಗೂ ರಂಗೋಲಿ ಇಟ್ಟು, ಹೂವು ಎಲ್ಲ ಮಾಡಿಸಿ ಇನ್ನು ಮನೆ ಮುಂದೆನೂ ರಂಗೋಲಿ ಹಾಕಿ ದಿನಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಮುಗಿಸ್ಕೊಂಡು ನಾನು ಅಡುಗೆ ಮನೆಗೆ ಹೋದೆ. ನಾನು ಹಿಂದಿನ ದಿನ ರಾತ್ರಿನೇ ನಾನು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ, ಒಲೆನೂ ಎಲ್ಲ ಒರೆಸಿ ಸಜ್ಜಕಲ್ಲನ್ನ ಎಲ್ಲ ಒರೆಸ್ಕೊಂಡಿದ್ದೆ. ಇನ್ನು ಬೇಳೆಕಾಳುಗಳು ಖಾಲಿ ಆಗಿದಂಥ ಬಾಕ್ಸ್ಗಳೇನಿತ್ತು ಅದನ್ನೆಲ್ಲ ನಾನು ತೊಳೆದು ಅದನ್ನು ದಬ್ಬಾಕಿದ್ದೆ, ಬೆಳಗ್ಗೆಗೆ ತುಂಬ್ಕೊಂಡ್ರಾಗುತ್ತೆ ಅಂತ ಹೇಳಿ. ಸೊ ಆ ಬಾಕ್ಸ್ಗಳಿಗೆ ಇವಾಗೆಲ್ಲ ನಾನು ತಂದಂಥ ಮೊನ್ನೆ ಗ್ರೋಸರೀಸ್ ತಂದಲ್ಲ, ಸೊ ಬೇಳೆಕಾಳುಗಳನ್ನೆಲ್ಲ ನಾನು ಹಾಗೆ ಫ್ರಿಡ್ಜಲ್ಲಿ ಮಡಿಕೊಂಡಿದ್ದೆ. ಬಾಕ್ಸ್ಗಳನ್ನ ತೊಳೆದೇ ತುಂಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಮಡಿಕೊಂಡಿದ್ದೆ. ಸೊ ಇವತ್ತು ನೆನೆ ರಾತ್ರಿನೆಲ್ಲ ತೊಳೆದು ಇಟ್ಟಿದ್ದೆ. ಸೊ ಇವತ್ತೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಬಾಕ್ಸ್ಗಳಿಗೆ ಬೇಳೆಕಾಳುಗಳನ್ನೆಲ್ಲ ತುಂಬಿಕೊಂಡು ನಾನು ರಾತ್ರಿ ತೊಳೆದಿಟ್ಟಂಥ ಪಾತ್ರೆಗಳನ್ನೆಲ್ಲ ನಾನು ಜೋಡಿಸ್ಕೊಂಡು ಡೈಲಿ ಮಾಡಿದಂಥ ಸಿರಿಧಾನ್ಯ ರೈಸ್ಗೆ ನಾನು ಇಟ್ಕೊತೀನಿ ಕುಕ್ಕರಲ್ಲಿ. ಇನ್ನು ಈ ಕಡೆ ನನಗೂ ನಮ್ಮ ಮನೆಯವರು ಹಾಲಿಗೆ ಇಟ್ಕೊಂಡೆ. ಹಾಲು ಕಾದ್ಮೇಲೆ ಅವ್ರಿಗೂ ಕೊಟ್ಟು ನಾನು ತೊಗೊಳ್ತೀನಿ. ಅದಾದಮೇಲೆ ತಿಂಡಿಗೆ ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ನೆನೆ ಮಾಡಿದ್ದಂಥ ಪಲ್ಯ ಸ್ವಲ್ಪ ಹಾಗೆ ಇತ್ತು, ಸೊ ಅದಕ್ಕೋಸ್ಕರ ಪಲ್ಯ ಮೊಸರು ಚಪಾತಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಚಪಾತಿ ಮಾಡ್ಕೊಡ್ತಾ ಇದ್ದೀನಿ. ಜಾಸ್ತಿ ನಮ್ಮ ಮನೇಲಿ ಚಪಾತಿ ರೊಟ್ಟಿ ಅಂತಲೇ ಆಗ್ತಾ ಇರುತ್ತೆ, ಅದರಲ್ಲೇ ವೆರೈಟಿ ಮಾಡ್ಕೊಳ್ತಾ ಇರ್ತೀನಿ. ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಚಪಾತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನಾರ್ಮಲ್ ಚಪಾತಿಗೂ ಈ ಚಪಾತಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು, ಅದ್ರ ಜೊತೆಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಮೈದಾ ಹಿಟ್ಟು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ಚಪಾತಿ ಮಾಡ್ಕೊತಿರ್ತೀನಿ. ಚಪಾತಿ ಹಿಟ್ಟನ್ನ ಕಲಸಿ ನೆನೆಯೋಕ್ಕಿಟ್ಟೆ, ಸ್ವಲ್ಪ ಹೊತ್ತು ಎಣ್ಣೆ ಸವರಿ ಅದಷ್ಟರಲ್ಲಿ ಹಾಲು ಸ್ವಲ್ಪ ತಣ್ಣಗಾಗಿತ್ತು. ನಾನು ಬಿಸಿ ಹಾಲು ಕುಡಿಯೋದಿಲ್ಲ, ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಕುಡ್ಕೊಂಡೆ. ಹಾಲು ಕುಡ್ಕೊಂಡ್ಮೇಲೆ ನಾನು ಚಪಾತಿ ಹಿಟ್ಟನ್ನ ಎಷ್ಟಕ್ಕೆ ಬೇಕೋ ಅಷ್ಟು ಉಂಡೆಗಳನ್ನಾಗಿ ಮಾಡಿಕೊಂಡು ಹರ್ಕೊಂಡು ಬೇಯಿಸ್ಕೊತೀನಿ. ಬೇಯಿಸುವಾಗ ನಿಮಗೆ ತೋರಿಸ್ತೀನಿ ಅದೆಷ್ಟು ಚೆನ್ನಾಗಿ ಬರುತ್ತೆ ಚಪಾತಿ ಅನ್ನೋದನ್ನ. ತುಂಬಾ ಚೆನ್ನಾಗಿರುತ್ತೆ. ಇದೇ ಥರ ನಾನು ಎಷ್ಟು ಬೇಕೋ ಅಷ್ಟು ಚಪಾತಿನ ಹರ್ಕೊಂಡು ಬೇಯಿಸ್ಕೊಂಡೆ. ಅದಾದಮೇಲೆ ಅಡುಗೆ ನಾನು ಸಾಂಬಾರನ್ನೂ ಸಹ ನೈಟೇ ಮಾಡಿಟ್ಟಿದ್ದೆ, ಸೊ ಹಾಗಾಗಿ ಸಾಂಬಾರು ಮಾಡಿ ತೋರಿಸಿಲ್ಲ. ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು, ಬೆಳಗ್ಗೆ ಚಪಾತಿ ಪಲ್ಯ ಮೊಸರುದು ಅಡುಗೆದು ಮುಗಿಯುತ್ತೆ. ನಾವು ನೈಟೆಲ್ಲ ಪಾತ್ರೆ ತೊಳೆದಿಟ್ಟಿದ್ದೆ, ಬಟ್ ಇವಾಗ ಅಡುಗೆ ಮಾಡೋ ಅಷ್ಟರಲ್ಲಿ ಆಗಿರ್ತಾವಲ್ಲ, ಆ ಪಾತ್ರೆಗಳನ್ನೂ ಕೂಡ ನಾನು ತೊಳ್ಕೊತಾ ಇದ್ದೀನಿ.
ಇನ್ನು ಪಾತ್ರೆಗಳನ್ನೆಲ್ಲ ತೊಳ್ಕೊಂಡ್ಮೇಲೆ ಸಿಂಕ್ನು ಕೂಡ ಆಗಲೇ ತೊಳೆದ್ಬಿಟ್ರೆ ನೀಟಾಗಿರುತ್ತೆ. ಸೊ ಸಿಂಕ್ನು ಕೂಡ ನಾನು ಪಾತ್ರೆ ತೊಳೆದಿದ್ದ ತಕ್ಷಣ ತೊಳ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಅಡುಗೆ ಮಾಡಿದ್ಮೇಲೆ ಒಲೆ ಸ್ವಲ್ಪ ಗಲೀಜೇ ಇರುತ್ತಲ್ಲ, ಸೊ ಒಲೆನೂ ಸ್ವಲ್ಪ ಎಲ್ಲನೂ ನೀಟಾಗಿ ಇನ್ನೊಂದು ಸರಿ ಒರೆಸ್ಕೊಂಡ್ಬಿಟ್ಟೆ. ಒರೆಸ್ಕೊಂಡ್ಮೇಲೆ ಇವತ್ತು ಗುರುವಾರ ಆಗಿರೋದ್ರಿಂದ ಕಸ ಎಲ್ಲ ನೀಟಾಗಿ ಹೊಡ್ಕೊಂಡು ನೆಲನೂ ಒರೆಸ್ಕೊಂಡೆ. ನೆಲ ಎಲ್ಲ ಒರೆಸ್ಕೊಂಡ್ಮೇಲೆ ತಿಂಡಿ ತಿಂದ್ಬಿಟ್ಟು ನಾನು ಮಧ್ಯಾಹ್ನ ಅಂಗಡಿಗೆ ಹೋಗಲಿಕ್ಕೆ ಬಾಕ್ಸಿಗೆ ಹಾಕೋಬೇಕಾಯಿತು. ಸೊ ಮಧ್ಯಾಹ್ನ ಊಟಕ್ಕೆ ನನಗೂ ನಮ್ಮ ಮನೆಯವ್ರಿಗೂ ಅನ್ನ ಸಾಂಬಾರು ಬಾಕ್ಸಿಗೆ ಹಾಕಿ ರೆಡಿ ಮಾಡಿಟ್ಟೆ. ರೆಡಿ ಮಾಡಿ ಎಲ್ಲ ಇಟ್ಟಿದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋದಿದ್ದರೆ ವೀಡಿಯೋ ಅಪ್ಲೋಡ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಅಪ್ಲೋಡ್ ಮಾಡಿ ಅದಾದಮೇಲೆ ನಾನು ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಬಂದು ಪೂಜೆನ ಮಾಡ್ಕೊತೀನಿ. ಸ್ನಾನ ಮುಗಿಸ್ಕೊಂಡು ಅಂಗಡಿಗೆ ಹೋಗ್ಲಿಕ್ಕೆ ರೆಡಿಯಾಗಿ ಬಂದ್ಬಿಟ್ಟು ನಾನೀಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಎಲ್ಲ ಪೂಜೆಗೆ ರೆಡಿ ಮಾಡಬೇಕು, ಎಲ್ಲ ರೆಡಿ ಮಾಡಿಕೊಂಡು ನಾನು ನಾರ್ಮಲಾಗಿ ಪೂಜೆ ಮುಗಿಸ್ಕೊತೀನಿ. ದೇವ್ರ ಮನೆ ಹೊಸ್ಲಿಗೂ ಕೂಡ ನಾನು ಒರೆಸ್ಕೊಂಡು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ಕೊಳ್ತೀನಿ. ಆನಂತರ ನಾನು ದೀಪ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇದಾಗಿತ್ತು ಇವತ್ತಿನ ಸಿಂಪಲ್ ಲಾಗು. ಮತ್ತೆ ಸಿಗೋಣ ಹೊಸ ಲಾಗ್ ಜೊತೆಗೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡಿ. ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ.